ದೆಹಲಿಯ ಕೆಂಪುಕೋಟೆ ಸಮೀಪದಲ್ಲಿ ಪ್ರಬಲ ಕಾರು ಸ್ಫೋಟದ ಶಂಕಿತ ಆರೋಪಿ ಡಾಕ್ಟರ್ ಉಮರ್ ನಬಿ ಮನೆಯನ್ನ ಜಮ್ಮು ಹಾಗೆ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಧ್ವಂಸ ಮಾಡಿವೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿ ರಾತ್ರಿ ಇಡೀ ನಡೆದ ಪ್ರಮುಖ ಕಾರ್ಯಾಚರಣೆಯಲ್ಲಿ ಡಾಕ್ಟರ್ ಉಮರ್ ನಬಿ ಮನೆಯನ್ನ ಅಧಿಕಾರಿಗಳು ನೆಲಸಮ ಮಾಡಿದ್ದಾರೆ. ಸ್ಫೋಟದ ನಂತರ ಜಮ್ಮು ಕಾಶ್ಮೀರ ಪೊಲೀಸರು ರಾತ್ರಿ ಇಡೀ ದಾಳಿ ನಡೆಸಿ ಡಾಕ್ಟರ್ ಉಮರ್ ಅವರ ಕುಟುಂಬದ 3 ಸದಸ್ಯರು ಸೇರಿದ ಹಾಗೆ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ಫೋಟ ಸ್ಥಳದಿಂದ ಸಂಗ್ರಹಿಸಲಾದ ಡಿಎನ್ಎ ಮಾದರಿಗಳು ಉಮರ್ನ ತಾಯಿಯ ಡಿಎನ್ಎ ಮಾದರಿಗಳೊಂದಿಗೆ ಹೊಂದಿಕೆಯಾದ ಮೇಲೆ ಅವನ ಗುರುತು ಕನ್ಫರ್ಮ್ ಆಯಿತು. ಇನ್ನು ಸ್ಫೋಟದ ವೇಳೆ ಕಾರ್ನಲ್ಲಿ ಉಮರ್ ಒಬ್ಬನೇ ಇದ್ದ ಅನ್ನೋದನ್ನು ತನಿಖಾಧಿಕಾರಿಗಳು ದೃಢಪಡಿಸಿದ್ದಾರೆ. ನವೆಂಬರ್ 10ರಂದು ಕೆಂಪುಕೋಟೆ ಸಮೀಪದಲ್ಲಿ ಸಂಭವಿಸಿದ್ದ ಕಾರು ಸ್ಫೋಟದಲ್ಲಿ 12 ಮಂದಿ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ರು. ಈತ ಇನ್ನಷ್ಟು ಉಗ್ರಗಾಮಿಗಳ ಜೊತೆ ಸೇರ್ಕೊಂಡು ವಿದೇಶಿಗರ ಜೊತೆ ಕೂಡ ಸೇರ್ಕೊಂಡು ಸಂಚು ರೂಪಿಸ್ತಾ ಇದ್ರು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಈ ವೈದ್ಯರು ಸ್ವಿಸ್ ಆಪ್ಗಳಾದ ಸಿಗ್ನಲ್ ಹಾಗೆ ಸೆಷನ್ ನಂತಹ ಎನ್ಕ್ರಿಪ್ಟ್ ಆಪ್ ಅನ್ನ ಬಳಸಿ ಪಾಕಿಸ್ತಾನದ ಸಂಘಟನೆಗಳ ಜೊತೆ ಸಂಪರ್ಕ ನಡೆಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಟರ್ಕಿಯ ಉಕಾಸಾ ಅನ್ನೋ ವಿದೇಶಿ ಹ್ಯಾಂಡ್ಲರ್ ಇವರಿಗೆ ಡಿಜಿಟಲ್ ಟ್ರೈಲ್ಗಳನ್ನ ಹೇಗೆ ತಪ್ಪಿಸಿಕೊಳ್ಳೋದು ಹಾಗೆ ರಹಸ್ಯ ಘಟಕಗಳನ್ನ ಹೇಗೆ ಸ್ಥಾಪಿಸೋದು ಸೇರಿದ ಹಾಗೆ ಅನೇಕ ವಿಷಯಗಳಲ್ಲಿ ತರಬೇತಿ ಹಾಗೆ ಮಾರ್ಗದರ್ಶನ ನೀಡ್ತಾ ಇದ್ದ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಈಗ ದಾಳಿಯ ಹಿಂದಿನ ಪಿತೂರಿ ಹಾಗೆ ಇತರೆ ಉಗ್ರರಿಗಾಗಿ ಎನ್ಐಎ ಸೇರಿದ ಹಾಗೆ ಅನೇಕ ತನಿಖಾ ಸಂಸ್ಥೆಗಳು ಒಟ್ಟಾಗಿ ದೇಶಾದ್ಯಂತ ಶೋಧವನ್ನ ನಡೆಸ್ತಾ ಇವೆ. больше не мешаешь. Конечно, больше не мешаешь.